ನಮಸ್ಕಾರ ಕರ್ಕಾಟಕ ರಾಶಿಯವರೇ. ಇದು ಕೇವಲ ಸಾಧಾರಣ ಜ್ಯೋತಿಷ್ಯವಲ್ಲ, ನಿಮ್ಮ ಮನಸ್ಸಿನ ಅದೃಶ್ಯ ಹೋರಾಟಕ್ಕೆ ಸಂಬಂಧಿಸಿದ ರಹಸ್ಯ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಮನೆಯ ಪ್ರಶಾಂತತೆ ದೂರಾಗಿರಬಹುದು. ನೀವು ಯಾವುದೇ ಕೆಲಸವನ್ನು 99% ಕಷ್ಟಪಟ್ಟು ಪೂರ್ಣಗೊಳಿಸಿದರೂ ಕೊನೆಯ ಕ್ಷಣದಲ್ಲಿ ಅದು ಕೈತಪ್ಪಿ ನಿಂತು ಹೋಗುತ್ತಿರಬಹುದು. ಈ ಮಾತುಗಳನ್ನು ನಿಮ್ಮ ಜೀವನಕ್ಕೆ ಹೋಲಿಸಿ ನೋಡಿ, ನಿಮಗೆ ಸ್ಪಷ್ಟತೆ ಸಿಗುತ್ತದೆ. ಹಗಲಿರುಳು ಕಷ್ಟಪಟ್ಟು ಸಂಪಾದಿಸಿದ ಹಣ ಉಳಿಯುತ್ತಿಲ್ಲ. ಅನಗತ್ಯ ಖರ್ಚುಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತಿವೆ. ಪರಿಚಯಸ್ಥರೊಂದಿಗೆ ಮಾತನಾಡಿದ ನಂತರ ಮನಸ್ಸು ಭಾರವಾಗುವುದು, ರಾತ್ರಿ ನಿದ್ದೆ ಬಾರದಿರುವುದು ಮತ್ತು ಕಾರಣವಿಲ್ಲದ ಭಯ, ಆತಂಕ ಕಾಡುತ್ತಿರಬಹುದು. ಇವೆಲ್ಲವೂ ಕಾಕತಾಳೀಯವಲ್ಲ. ಪ್ರಸ್ತುತ ಗ್ರಹಗತಿಗಳ ಪ್ರಕಾರ ನಿಮ್ಮ ಸಂತೋಷ ಮತ್ತು ಕುಟುಂಬದ ಮೇಲೆ ತೀವ್ರವಾದ ನರದೃಷ್ಟಿ ಬಿದ್ದಿರುವುದರ ಸ್ಪಷ್ಟ ಸಂಕೇತಗಳು. ಅತ್ಯಂತ ಆಘಾತಕಾರಿ ವಿಷಯವೆಂದರೆ, ಈ ಕೆಟ್ಟ ದೃಷ್ಟಿ ಇಟ್ಟಿರುವ ವ್ಯಕ್ತಿ ಪ್ರತಿದಿನ ನಿಮ್ಮ ಮನೆಗೆ ಬಂದು ಹೋಗುವವರೇ ಆಗಿರಬಹುದು. ನಿಮ್ಮ ಪತನ ಬಯಸುವ ಆ ನಕಾರಾತ್ಮಕ ಶಕ್ತಿಗಳು ಬೇರೆಲ್ಲೋ ಇಲ್ಲ, ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಕಾಫಿ ಕುಡಿಯುತ್ತಾ ನಗುತ್ತಾ ಮಾತನಾಡುವ ಹತ್ತಿರದ ಬಂಧುಗಳು ಅಥವಾ ಸ್ನೇಹಿತರೇ ಆಗಿರಬಹುದು. ಅವರ ನಡವಳಿಕೆ ದುಷ್ಟಶಕ್ತಿಗಳ ಸಂಕೇತಗಳು ಮತ್ತು ಶಾಸ್ತ್ರದ ಪ್ರಕಾರ ಅವರ ಹೆಸರಿನ ಮೊದಲ ಅಕ್ಷರಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಇಂತಹ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ಇತರ ಕರ್ಕಾಟಕ ರಾಶಿಯವರಿಗೂ ತಲುಪಲು ಸಹಾಯವಾಗುತ್ತದೆ. ಮೊದಲಿಗೆ ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀರಾಮ್ ಎಂದು ಟೈಪ್ ಮಾಡಿ ಕೆಲಸವನ್ನು ಆರಂಭಿಸಿ. ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿಗೆ ಚಂದ್ರನೇ ಅಧಿಪತಿ. ಚಂದ್ರನು ಮನಸ್ಸಿಗೆ ಕಾರಕನಾಗಿದ್ದು ಇದು ಜಲತತ್ವದ ರಾಶಿಯಾಗಿದೆ. ನೀರು ಎಷ್ಟು ಸ್ವಚ್ಛವೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಪವಿತ್ರ. ಈ ಕಾರಣಗಳಿಂದಾಗಿ ಕರ್ಕಾಟಕ ರಾಶಿಯವರು ಅತ್ಯಂತ ಮೃದುವಾದ ಸ್ವಭಾವವನ್ನು ಹೊಂದಿರುತ್ತಾರೆ. ಕರ್ಕಾಟಕ ರಾಶಿಯವರು ಅತ್ಯಂತ ಭಾವನಾತ್ಮಕ ಜೀವಿಗಳು. ಇತರರ ಕಷ್ಟವನ್ನು ನೋಡಿ ಸಹಿಸದೆ ತಮ್ಮ ಕೈಲಾದ ಸಹಾಯ ಮಾಡಲು ಮುಂದಾಗುತ್ತಾರೆ. ಇವರ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ. ಒಳಗೊಂದು ಹೊರಗೊಂದು ಇಟ್ಟುಕೊಂಡು ಮಾತನಾಡಲು ಇವರಿಗೆ ಬರುವುದಿಲ್ಲ. ಮನಸ್ಸಿನಲ್ಲಿರುವುದನ್ನೇ ನೇರವಾಗಿ ಹೇಳುತ್ತಾರೆ. ಆದರೆ ಸಮಾಜ ಇವರಂತೆ ಸ್ವಚ್ಛವಾಗಿಲ್ಲದ ಕಾರಣ ಇವರ ಒಳ್ಳೆಯತನ ಮತ್ತು ಮುಗ್ಧತೆಯನ್ನು ಬಹಳಷ್ಟು ಜನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಹತ್ತಿರವಾಗುತ್ತಾರೆ. ಸ್ವಾರ್ಥಿಗಳು ತಮ್ಮ ಅಗತ್ಯಕ್ಕೆ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆಯೇ ಹೊರತು ಕೃತಜ್ಞತೆಯಿಂದ ಇರುವುದಿಲ್ಲ. ನಿಮ್ಮ ಕಷ್ಟಪಡುವ ಗುಣ ಮತ್ತು ಪ್ರಾಮಾಣಿಕತೆಯಿಂದ ನೀವು ಸಾಧಿಸುತ್ತಿರುವ ಬೆಳವಣಿಗೆಯನ್ನು ನೋಡಿ ಅವರು ಒಳಗೊಳಗೆ ಅಸೂಯೆಯಿಂದ ಉರಿದು ಹೋಗುತ್ತಾರೆ. ಹೊರಗೆ ಸಿಹಿಯಾಗಿ ಮಾತನಾಡಿದರೂ ಆಂತರ್ಯದಲ್ಲಿ ನಿಮ್ಮ ಪತನವನ್ನು ಬಯಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಚಂದ್ರ, ರಾಹು ಮತ್ತು ಕೇತುಗಳ ಗೋಚಾರ ಫಲ ಅನುಕೂಲಕರವಾಗಿಲ್ಲದ ಕಾರಣ ಈ ನರದೃಷ್ಟಿ ಹಾಗೂ ನರಪೀಡೆ ನಿಮ್ಮ ಮೇಲೆ ಅತ್ಯಂತ ವೇಗವಾಗಿ ಮತ್ತು ತೀವ್ರವಾಗಿ ಪರಿಣಾಮ ಬೀರುತ್ತಿದೆ. ಜಾತಕದಲ್ಲಿ ಚಂದ್ರ ಬಲಹೀನನಾಗಿದ್ದಾಗ ಅಥವಾ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಇತರರ ನಕಾರಾತ್ಮಕ ಶಕ್ತಿ ನಿಮ್ಮ ಆರ ಮತ್ತು ಮನೆಯೊಳಗೆ ಸುಲಭವಾಗಿ ಪ್ರವೇಶಿಸುತ್ತದೆ. ಇದರಿಂದಾಗಿ ಮನೆಯಲ್ಲಿ ಪೂಜೆ, ಹೊಸ ವಸ್ತು ಖರೀದಿ ಅಥವಾ ಮಕ್ಕಳ ಓದಿನಂತಹ ಒಳ್ಳೆಯ ಕೆಲಸಗಳಿಗೆ ಹೋದಾಗ ಊಹಿಸದ ಅಡೆತಡೆಗಳು ಎದುರಾಗುತ್ತವೆ. ನೀವು ಉತ್ಸಾಹದಿಂದ ಹೊಸ ಕೆಲಸ ಅಥವಾ ವ್ಯಾಪಾರ ಆರಂಭಿಸಿದರೆ ಯಾರಾದರೂ ಬಂದು ಇದು ನಿನ್ನಿಂದ ಸಾಧ್ಯವಿಲ್ಲ, ಇದರಲ್ಲಿ ನಷ್ಟವಾಗುತ್ತದೆ ಎಂದು ಬೇಕಂತಲೇ ನೆಗೆಟಿವ್ ಮಾತುಗಳನ್ನಾಡಿ ನಿಮ್ಮ ಉತ್ಸಾಹ ಕುಗ್ಗಿಸುತ್ತಾರೆ. ನಿಮ್ಮ ಯಶಸ್ಸನ್ನು ಕಂಡು ಇಷ್ಟು ಬೇಗ ಹೇಗೆ ಸಕ್ಸಸ್ ಆಗ್ತೀಯಾ ಎಂದು ಧೈರ್ಯ ಕುಗ್ಗಿಸುವವರ ಬಗ್ಗೆ ಜಾಗರೂಕರಾಗಿರಿ. ಅವರ ಮಾತುಗಳ ಹಿಂದೆ ವಿಷವಿದ್ದು ನಿಮ್ಮಲ್ಲಿ ಸಂದೇಹ ಹುಟ್ಟಿಸಲು ಉದ್ದೇಶಪೂರ್ವಕವಾಗಿ ಪ್ರಯತ್ನಿಸುತ್ತಿದ್ದಾರೆ. ಕರ್ಕಾಟಕ ರಾಶಿಯವರು ಮಾನಸಿಕವಾಗಿ ಕುಗ್ಗಿದರೆ ಚೇತರಿಸಿಕೊಳ್ಳುವುದು ಕಷ್ಟ ಎಂಬುದು ಅವರಿಗೆ ತಿಳಿದಿದೆ. ಅದಕ್ಕೆ ನಿಮ್ಮ ಧೈರ್ಯದ ಮೇಲೆಯೇ ದಾಳಿ ಮಾಡುತ್ತಿದ್ದಾರೆ. ಇದರೊಂದಿಗೆ ಇತ್ತೀಚೆಗೆ ಬಲವಾದ ಕಾರಣವಿಲ್ಲದಿದ್ದರೂ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಜಗಳಗಳು ಹಾಗೂ ಪತಿ ಪತ್ನಿ ಅಥವಾ ಕುಟುಂಬದವರ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಿರಬಹುದು. ನಿನ್ನೆಯವರೆಗೂ ಅನ್ಯೋನ್ಯವಾಗಿದ್ದ ದಂಪತಿಗಳ ನಡುವೆ ಹಠಾತ್ತನೆ ಅಪಾರ್ಥಗಳು ಮೂಡುತ್ತಿರಬಹುದು. ಮಕ್ಕಳು ಮಾತು ಕೇಳದೆ ಹಠಮಾರಿಯಾಗುವುದು ಮತ್ತು ಓದಿನ ಕಡೆ ಆಸಕ್ತಿ ಕಳೆದುಕೊಳ್ಳುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇದರೊಂದಿಗೆ
ಮನೆಯಲ್ಲಿ ಪದೇ ಪದೇ ಗಾಜಿನ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳು ಒಡೆಯುವುದು, ಹಾಳಾಗುವುದು ಮತ್ತು ಪೂಜೆ ಮಾಡುವಾಗ ಏಕಾಗ್ರತೆ ಸಿಗದಿರುವುದು, ದೇವರ ಫೋಟೋ ಕೆಳಗೆ ಬೀಳುವುದು, ಹಚ್ಚಿದ ದೀಪ ಆರಿಹೋಗುವುದು, ಹಾಲು ಉಕ್ಕಿ ಚೆಲ್ಲುವುದು ಹಾಗೂ ಮಾಡಿದ ಅಡುಗೆ ಬೇಗನೆ ಹಾಳಾಗುವಂತಹ ಘಟನೆಗಳು ಜರುಗುತ್ತಿರಬಹುದು. ಇವೆಲ್ಲವೂ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ದೃಷ್ಟಿದೋಷ ತೀವ್ರವಾಗಿದೆ ಎಂಬುದಕ್ಕೆ ಜ್ಯೋತಿಷ್ಯ ಮತ್ತು ವಾಸ್ತು ತಜ್ಞರು ನೀಡುವ ಸ್ಪಷ್ಟ ಸಂಕೇತಗಳಾಗಿವೆ. ಮುಖ್ಯವಾಗಿ ಕರ್ಕಾಟಕ ರಾಶಿಯವರ ಮನೆಗಳಲ್ಲಿ ಇತ್ತೀಚೆಗೆ ಈ ಪ್ರಭಾವ ಹೆಚ್ಚಾಗಿ ಕಾಣಿಸುತ್ತಿದೆ. ಕೆಲವು ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದು ಹೋದ ನಂತರ ಅಲ್ಲಿಯವರೆಗೂ ಪ್ರಶಾಂತವಾಗಿದ್ದ ವಾತಾವರಣ ಬದಲಾಗಿ ಗೊಂದಲ ಆರಂಭವಾಗುತ್ತದೆ. ಅವರು ಹೋದ ಮೇಲೂ ಮನಸ್ಸು ಭಾರವಾಗುವುದು ಅಥವಾ ಉಸಿರುಗಟ್ಟಿದಂತಾಗುವುದು ಎದುರಾಗುತ್ತದೆ. ಅವರು ಬಂದಾಗ ಮಾಡುವ ಕೆಲಸಗಳು ವಿಚಿತ್ರವಾಗಿರುತ್ತವೆ. ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದರೆ ನಿಮ್ಮ ಪ್ರತಿಯೊಂದು ವೈಯಕ್ತಿಕ ರಹಸ್ಯಗಳನ್ನು ತಿಳಿದುಕೊಳ್ಳಲು ತಹತಹಿಸುತ್ತಾರೆ. ನಿಮ್ಮ ಮಾಸಿಕ ಸಂಪಾದನೆ, ಆಸ್ತಿಪಾಸ್ತಿಗಳು, ಒಡವೆಗಳು ಹಾಗೂ ಮಕ್ಕಳ ಉದ್ಯೋಗ, ಸಂಬಳದ ಬಗ್ಗೆ ಪದೇ ಪದೇ ಪ್ರಶ್ನಿಸಿ ಮಾಹಿತಿ ಕಲೆ ಹಾಕುತ್ತಾರೆ. ಆಶ್ಚರ್ಯಕರವಾಗಿ ಅವರು ಈ ವಿಷಯಗಳನ್ನು ತಿಳಿದುಕೊಂಡ ಮರುದಿನದಿಂದಲೇ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಆರಂಭವಾಗುತ್ತವೆ ಮತ್ತು ನಿಮ್ಮ ಕೆಲಸಗಳು ಒಂದೊಂದಾಗಿ ನಿಂತು ಹೋಗಲು ಶುರುವಾಗುತ್ತವೆ. ಇದರಿಂದ ನಿಮ್ಮ ಆದಾಯವು ಕಡಿಮೆಯಾಗುತ್ತದೆ. ಇದನ್ನು ಕಾಕತಾಳೀಯ ಅಂದುಕೊಂಡರೆ ತಪ್ಪು. ಇದು ಅವರ ತೀವ್ರವಾದ ದೃಷ್ಟಿದೋಷ. ನರನ ಕಣ್ಣ ದೃಷ್ಟಿಗೆ ಕಲ್ಲು ಕೂಡ ಸೀಳುತ್ತದೆ ಎನ್ನುವಾಗ ಕಲ್ಲಿಗಿಂತ ಸೂಕ್ಷ್ಮವಾದ ನಿಮ್ಮ ಜೀವನದ ಮೇಲೆ ಇದರ ಪ್ರಭಾವ ಹೆಚ್ಚಾಗಿರುತ್ತದೆ. ಇನ್ನು ಕೆಲವರು ಮತ್ತಷ್ಟು ಅಪಾಯಕಾರಿ. ಅವರು ನಿಮ್ಮ ಎದುರಲ್ಲೇ ನಿಮ್ಮ ಅದೃಷ್ಟ ಸೂಪರ್, ನೀವು ಹೋದ ಕಡೆಯೆಲ್ಲ ಸಕ್ಸಸ್ ಸಿಗುತ್ತೆ ಎಂದು ನಿಮ್ಮನ್ನು ಆಕಾಶಕ್ಕೆ ಏರಿಸುವಂತೆ ಹೊಗಳುತ್ತಾರೆ. ಅವರು ಮುಖದ ಮೇಲೆಯೇ ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ, ನಿಮ್ಮ ಮಕ್ಕಳು ಮಹಾಬುದ್ಧಿವಂತರು, ನೀವು ಮುಟ್ಟಿದ್ದೆಲ್ಲ ಚಿನ್ನ ಎಂದು ಹೊಗಳುತ್ತಾರೆ. ಆದರೆ ಅವರ ಕಣ್ಣುಗಳನ್ನು ಗಮನಿಸಿದರೆ ಅದರ ಹಿಂದಿನ ಅಸೂಯೆ ಮತ್ತು ಹೊಟ್ಟೆ ಉರಿ ನಿಮಗೆ ಅರ್ಥವಾಗುತ್ತದೆ. ಇವರು ಹೊರಗೆ ಶತ್ರುಗಳಂತೆ ಕಾಣದೆ ಸ್ನೇಹಿತರಂತೆ, ಆಪ್ತರಂತೆ ನಿಮ್ಮ ಪಕ್ಕದಲ್ಲೇ ಇರುತ್ತಾರೆ. ಇವರನ್ನು ಗುರುತಿಸುವುದು ಕಷ್ಟವಾದರೂ ಇವರ ಮನಸ್ಸಿನ ನೆಗೆಟಿವ್ ಆಲೋಚನೆಗಳು ನಿಮ್ಮ ಮೇಲೆ ಅದೃಶ್ಯ ಬಾಣಗಳಂತೆ ತೀವ್ರವಾಗಿ ಪ್ರಭಾವ ಬೀರುತ್ತವೆ. ಕರ್ಕಾಟಕ ರಾಶಿಯವರು ಇತ್ತೀಚೆಗೆ ದೈಹಿಕ ಆಯಾಸ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಾಗಿ ಎದುರಿಸುತ್ತಿದ್ದಾರೆ. ಜ್ವರ, ಮೈಕೈ ನೋವು ಎಂದು ವೈದ್ಯರ ಬಳಿ ಹೋಗಿ ರಕ್ತದ ಪರೀಕ್ಷೆ ಅಥವಾ ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಿದರೂ ರಿಪೋರ್ಟ್ಗಳು ನಾರ್ಮಲ್ ಬರುತ್ತವೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಬೆಟ್ಟ ಹತ್ತಿದಷ್ಟು ಸುಸ್ತಾಗುವುದು, ವಿಪರೀತ ತಲೆನೋವು, ಕುತ್ತಿಗೆ ನೋವು, ಸಣ್ಣ ಕೆಲಸಕ್ಕೂ ಒತ್ತಡ, ಎದೆ ದಡದಡ ಎನ್ನುವ ಆತಂಕ ಹಾಗೂ ಕೆಲಸದ ಮೇಲೆ ಏಕಾಗ್ರತೆ ಮತ್ತು ಆಸಕ್ತಿ ಸಂಪೂರ್ಣವಾಗಿ ಇಲ್ಲದಂತಾಗುವುದು ಮುಂದುವರಿಯುತ್ತಲೇ ಇರುತ್ತದೆ. ಜ್ಯೋತಿಷ್ಯ ತಜ್ಞರ ಪ್ರಕಾರ ಇವೆಲ್ಲವೂ ದೃಷ್ಟಿದೋಷದ ಲಕ್ಷಣಗಳೇ ಆಗಿವೆ. ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯು ನಿಮ್ಮ ದೈಹಿಕ ಬಲವನ್ನು ಹೀರಿಬಿಡುತ್ತದೆ. ಮುಖ್ಯವಾಗಿ ರಾತ್ರಿ 12 ಗಂಟೆಯ ನಂತರ ನಿದ್ದೆಯಲ್ಲಿ ಬೆದರಿ ಏಳುವುದು, ಯಾರೋ ಬೆನ್ನಟ್ಟುತ್ತಿರುವಂತೆ, ಭಯಾನಕ ಆಕಾರಗಳು ಮೈಮೇಲೆ ಬರುತ್ತಿರುವಂತೆ ಅಥವಾ ಮೇಲಿಂದ ಕೆಳಗೆ ಬೀಳುತ್ತಿರುವಂತೆ ಕೆಟ್ಟ ಕನಸುಗಳು ಬಿದ್ದರೆ ನೆಗೆಟಿವ್ ಎನರ್ಜಿ ತೀವ್ರವಾಗಿದೆ ಎಂದು ತಿಳಿದು ಜಾಗರೂಕರಾಗಬೇಕು. ಈಗ ಸ್ವಲ್ಪ ಕಹಿಯಾಗಿದ್ದರೂ ಜೀರ್ಣಿಸಿಕೊಳ್ಳಲೇಬೇಕಾದ ಒಂದು ಪ್ರಮುಖ ವಾಸ್ತವವನ್ನು ಹೇಳುತ್ತೇನೆ. ನಿಮ್ಮ ಕುಟುಂಬ, ಬಂಧುಗಳು ಅಥವಾ ಸ್ನೇಹಿತರ ಗುಂಪಿನಲ್ಲಿ ನಿಮಗೆ ಅತ್ಯಂತ ಆಪ್ತರಾಗಿರುವ ಒಬ್ಬ ವ್ಯಕ್ತಿಗೆ ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವರು ನಿಮ್ಮೊಂದಿಗೆ ತಿನ್ನುತ್ತಾ ತಿರುಗುತ್ತಾ ಸಮಯ ಕಳೆದರೂ ನೀವು ಸಂತೋಷವಾಗಿರುವುದು ಅವರಿಗೆ ಇಷ್ಟವಿಲ್ಲ. ನೀವು ಕಷ್ಟಪಟ್ಟು ಕಾರು, ಬೈಕು ಅಥವಾ ಹೊಸ ವಸ್ತು ಕೊಂಡರೆ ಅವರು ಹೊರಗೆ ಕಂಗ್ರಾಟ್ಸ್ ಎಂದು ನಟಿಸುತ್ತಾ ನೀವು ಕೊಡುವ ಸಿಹಿಯನ್ನು ತಿಂದರೂ ಒಳಗೊಳಗೆ ಅಸೂಯೆಯಿಂದ ಕುದಿಯುತ್ತಾರೆ. ನಿಮ್ಮ ಮಕ್ಕಳು ಒಳ್ಳೆಯ ಅಂಕ ಗಳಿಸಿದರೆ ಅಥವಾ ಉತ್ತಮ ಕೆಲಸ ಪಡೆದರೆ ಅವರಿಗೆ ತೀವ್ರ ಹೊಟ್ಟೆ ಉರಿ ಉಂಟಾಗುತ್ತದೆ. ನಿಮ್ಮ ಮನೆಯ ಮದುವೆ ಅಥವಾ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದು ಕೆಲಸ ಮಾಡುವಂತೆ ನಟಿಸಿದರೂ ಒಳಗೊಳಗೆ ನಿಮ್ಮ ಸಂತೋಷ ಮತ್ತು ಹಣದ ಬಗ್ಗೆ ಅಸೂಯೆ ಪಟ್ಟುಕೊಳ್ಳುತ್ತಿರುತ್ತಾರೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಮನೆಯ ಗುಟ್ಟು, ಸಂಪಾದನೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಎಲ್ಲರಿಗೂ ಹೇಳಬಾರದು ಎಂದು ಎಚ್ಚರಿಸಿದ್ದಾರೆ. ಮನುಷ್ಯನ ಗುಣ ನೋಡಿ ಮಾತನಾಡಬೇಕು. ಆದರೆ ಕರ್ಕಾಟಕ ರಾಶಿಯವರು
ಭಾವನಾತ್ಮಕರಾಗಿರುವುದರಿಂದ ಯಾರಾದರೂ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೆ ಸಾಕು, ತಕ್ಷಣ ಕರಗಿ ಹೋಗಿ ಅವರನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತಾರೆ. ಕರ್ಕಾಟಕ ರಾಶಿಯವರು ಕರಗಿ ಹೋಗಿ ತಮ್ಮ ಮನಸ್ಸಿನ ಸಂಕಟ ಹಾಗೂ ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತಾರೆ. ಆದರೆ ಈ ಸ್ವಾರ್ಥದ ಕಲಿಯುಗದಲ್ಲಿ ರಹಸ್ಯಗಳನ್ನು ಬಿಟ್ಟುಕೊಡುವುದು ಅಪಾಯಕಾರಿ. ಕೆಲವರು ನಿಮ್ಮ ಬಲಹೀನತೆಗಳನ್ನು ತಿಳಿದುಕೊಂಡು ಸಮಯ ಸಾಧಿಸಿ ಪೆಟ್ಟು ಕೊಡಲು ಕಾಯುತ್ತಿರುತ್ತಾರೆ. ಇತ್ತೀಚೆಗೆ ಅನೇಕ ಕರ್ಕಾಟಕ ರಾಶಿಯವರು ಹಣದ ವಿಷಯದಲ್ಲೂ ವಂಚನೆಗೊಳಗಾಗಿದ್ದಾರೆ. ಬೇರೆಯವರ ಕಷ್ಟ ನೋಡಿ ಪಾಪ ಎಂದು ನೀವು ಕೊಟ್ಟ ಸಾಲದ ಹಣ ಈಗ ವಾಪಸ್ ಸಿಗದೆ ನೀವೇ ಅವರ ಹಿಂದೆ ಅಲೆಯುವಂತಾಗಿದೆ. ಕೇಳಿದರೆ ಅವರೇ ನಿಮ್ಮ ಮೇಲೆ ಎದುರು ದಾಳಿ ಮಾಡುತ್ತಿದ್ದಾರೆ. ಕೊಟ್ಟ ಸಾಲ ಕೇಳಿದರೆ ಅವರೇ ನಿಮಗೆ ಎದುರು ಮಾತನಾಡುತ್ತಿದ್ದಾರೆ. ಇನ್ನು ಕೆಲವರಿಗೆ ಕೈಗೆ ಬಂದ ಹಣ ಅನಗತ್ಯ ಆಸ್ಪತ್ರೆ ಖರ್ಚು, ವಾಹನ ರಿಪೇರಿ ಮುಂತಾದ ಊಹಿಸದ ನಷ್ಟಗಳಿಂದಾಗಿ ಖರ್ಚಾಗುತ್ತಿದ್ದು ಸಂಪಾದನೆಗಿಂತ ವೆಚ್ಚವೇ ಹೆಚ್ಚಾಗುತ್ತಿದೆ. ಇದಕ್ಕೆ ಕೇವಲ ಅದೃಷ್ಟವಷ್ಟೇ ಕಾರಣವಲ್ಲ, ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಕಂಪನಗಳು ಮತ್ತು ನರದೃಷ್ಟಿಯೇ ಮುಖ್ಯ ಕಾರಣ. ಲಕ್ಷ್ಮೀದೇವಿಯು ಪ್ರಶಾಂತವಾಗಿರುವ ಮನೆಯಲ್ಲಿ ಮಾತ್ರ ನೆಲೆಸುತ್ತಾಳೆ. ಆದರೆ ಈ ನೆಗೆಟಿವ್ ಎನರ್ಜಿಯಿಂದ ಉಂಟಾಗುವ ಅಶಾಂತಿಯು ಲಕ್ಷ್ಮಿ ಕಟಾಕ್ಷವನ್ನು ದೂರ ಮಾಡುತ್ತಿದೆ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಲು ನೀವು ಭಯ ಪಡುವ ಅಗತ್ಯವಿಲ್ಲ. ಸನಾತನ ಧರ್ಮದಲ್ಲಿ ಇದಕ್ಕಾಗಿ ಸುಲಭ ಪರಿಹಾರಗಳಿವೆ. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಸೂರ್ಯಾಸ್ತದ ಸಮಯದಲ್ಲಿ ಒಂದು ಲಿಂಬೆಹಣ್ಣನ್ನು 4 ತುಂಡುಗಳಾಗಿ ಕತ್ತರಿಸಿ, ಅಂದರೆ ಸೀಳಿಕೊಂಡು, ಕುಂಕುಮ ಹಳದಿ ಹಚ್ಚಿ ಮನೆಯ 4 ಮೂಲೆ ಹಾಗೂ ಹೊಸ್ತಿಲಿಗೆ 3 ಬಾರಿ ಎಡಬಲಕ್ಕೆ ದೃಷ್ಟಿ ತೆಗೆದು ಯಾರೂ ತುಳಿಯದ ಜಾಗದಲ್ಲಿ ಹಾಕಿ. ಲಿಂಬೆಹಣ್ಣು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತದೆ. ಹಾಗೆಯೇ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ತಪ್ಪದೇ ಮನೆಯಲ್ಲಿ ದೀಪ ಹಚ್ಚಿ. ಸಂಧ್ಯಾ ಸಮಯದಲ್ಲಿ ಮನೆ ಕತ್ತಲಾಗಿದ್ದರೆ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ದೀಪ ಹಚ್ಚಿದ ನಂತರ ದೇವರ ಮುಂದೆ ಕುಳಿತುಕೊಂಡು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮ ಶಿವಾಯ ಮಂತ್ರವನ್ನು 21 ಬಾರಿ ಜಪಿಸಿ, ಅಥವಾ ಹನುಮಾನ್ ಚಾಲೀಸಾವನ್ನು 3 ಬಾರಿ ಜಪಿಸಿ. ಈ ದೈವ ನಾಮಸ್ಮರಣೆಯ ಪಾಸಿಟಿವ್ ವೈಬ್ರೇಷನ್ಸ್ ನೆಗೆಟಿವ್ ಎನರ್ಜಿಯನ್ನು ಓಡಿಸುತ್ತದೆ. ಮತ್ತೊಂದು ಪರಿಹಾರವೆಂದರೆ ಕಲ್ಲುಪ್ಪು. ಪ್ರತಿ ಶನಿವಾರ ಮನೆ ಒರೆಸುವ ನೀರಿಗೆ ಕಲ್ಲುಪ್ಪು ಮತ್ತು ಹಳದಿ ಹಾಕಿ ಒರೆಸಿ. ಹಾಗೆಯೇ ಗಾಜಿನ ಬೌಲ್ನಲ್ಲಿ ಕಲ್ಲುಪ್ಪು ಹಾಕಿ ಹಾಲ್ ಅಥವಾ ಬೆಡ್ರೂಮ್ನ ಮೂಲೆಯಲ್ಲಿ ಇಡಿ. ಇದು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತದೆ. ಪ್ರತಿ ಶನಿವಾರ ಈ ಉಪ್ಪನ್ನು ನೀರಿನಲ್ಲಿ ಚೆಲ್ಲಿ ಹೊಸ ಉಪ್ಪು ಇಡಿ. ಇವೆಲ್ಲದರ ಜೊತೆಗೆ ನಿಮ್ಮ ರಹಸ್ಯಗಳನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖ ಪರಿಹಾರವಾಗಿದೆ. ಇಂದಿನಿಂದ ಮುಖ್ಯವಾಗಿ ರಾತ್ರಿ ವೇಳೆ ನಿಮ್ಮ ಭವಿಷ್ಯದ ಯೋಜನೆಗಳು, ಸಮಸ್ಯೆಗಳು ಹಾಗೂ ಕೊಳ್ಳಲಿರುವ ವಸ್ತುಗಳ ಬಗ್ಗೆ ಎಷ್ಟೇ ಆಪ್ತರಾಗಿದ್ದರೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಕೆಲಸವನ್ನು ನಿಶ್ಶಬ್ದವಾಗಿ ಮಾಡುತ್ತಾ ಸಾಗಿ. ಯಶಸ್ಸು ಸಿಕ್ಕ ನಂತರವೇ ಅದು ಪ್ರಪಂಚಕ್ಕೆ ತಿಳಿಯಲಿ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಚಂದ್ರನನ್ನು ಬಲಪಡಿಸಲು ಪ್ರತಿ ಸೋಮವಾರ ಶಿವಾಲಯಕ್ಕೆ ಭೇಟಿ ನೀಡಿ ಶಿವನಿಗೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕ ಮಾಡಿಸಿ. ಸಾಧ್ಯವಾದರೆ ಬಲಗೈಗೆ ಚಂದ್ರನ ಪ್ರತೀಕವಾದ ಬೆಳ್ಳಿಯ ಕಡಗ ಅಥವಾ ಉಂಗುರವನ್ನು ಧರಿಸಿ. ಇದು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಡಲು ನೆರವಾಗುತ್ತದೆ. ಈಗ ಅತ್ಯಂತ ಜಾಗರೂಕರಾಗಿ ಏಕಾಗ್ರತೆಯಿಂದ ಕೇಳಿ. ಜ್ಯೋತಿಷ್ಯ ಶಾಸ್ತ್ರದ ಗೋಚಾರ ಗ್ರಹಸ್ಥಿತಿಗಳ ಪ್ರಕಾರ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿರುವ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರಗಳು ಸಂಕೇತಗಳ ರೂಪದಲ್ಲಿ ಕಾಣಿಸುತ್ತವೆ. ಬಹುತೇಕ ಕರ್ಕಾಟಕ ರಾಶಿಯವರಿಗೆ ಪ್ರಸ್ತುತ ಸ, ರ, ಮ, ಕ, ಪ ಅಂದರೆ ಎಸ್, ಆರ್, ಎಂ, ಕೆ ಮತ್ತು ಪಿ ಅಕ್ಷರಗಳಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗಳಿಂದ ಬಲವಾದ ನೆಗೆಟಿವ್ ಎನರ್ಜಿ ಬರುತ್ತಿರುವುದರಿಂದ ನೀವು ಜಾಗರೂಕರಾಗಿರಬೇಕು. ಎಸ್ ಅಕ್ಷರದವರು ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮ ಶ್ರೇಯೋಭಿಲಾಷಿಗಳಂತೆ ನಟಿಸಿ ಬೆನ್ನ ಹಿಂದೆ ಕೆಟ್ಟದಾಗಿ ಪ್ರಚಾರ ಮಾಡುತ್ತಾರೆ. ಇವರಿಗೆ ಮಾತಿನ ಗಾರುಡಿಗತನ ಚೆನ್ನಾಗಿ ಗೊತ್ತು. ಇನ್ನು ಆರ್ ಅಕ್ಷರದವರಿಗೆ ನಿಮ್ಮ ಆರ್ಥಿಕ ಬೆಳವಣಿಗೆ ಹಾಗೂ ಗೌರವ ಹೋದ ಕಂಡರೆ ವಿಪರೀತ ಅಸೂಯೆ. ಆರ್ ಅಕ್ಷರದವರಿಗೆ ನೀವು ಎಷ್ಟು ಸಾಲದಲ್ಲಿದ್ದೀರಿ, ನಿಮಗೆ ಎಷ್ಟು ಕಷ್ಟಗಳಿವೆ ಎಂದು ತಿಳಿದುಕೊಳ್ಳುವ ಕುತೂಹಲ. ನೀವು ಕಣ್ಣೀರು ಹಾಕಿದರೆ ಅವರು ಆನಂದಿಸುತ್ತಾರೆ. ಎಂ ಅಕ್ಷರದವರು
ನಿಮ್ಮ ಕುಟುಂಬ ಅಥವಾ ಆಪ್ತ ಬಂಧುಗಳಾಗಿದ್ದು ಹೊರಗೆ ಪ್ರೀತಿ ತೋರಿಸಿದರೂ ಒಳಗೊಳಗೆ ನಿಮಗಿಂತ ತಾವೇ ಮುಂದಿರಬೇಕು ಎಂಬ ತೀವ್ರ ಪೈಪೋಟಿ ಹೊಂದಿರುತ್ತಾರೆ. ಕೆ ಅಕ್ಷರದವರು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ದೂಷಿಸುವ ಜಾಯಮಾನದವರಾಗಿದ್ದು ನೀವು ಎಷ್ಟೇ ಒಳ್ಳೆಯದು ಮಾಡಿದರೂ ಅದರಲ್ಲಿ ತಪ್ಪು ಹುಡುಕುತ್ತಾರೆ. ಇನ್ನು ಪಿ ಅಕ್ಷರದವರು ಅಮಾಯಕರಂತೆ ನಟಿಸಿ ನಿಮ್ಮಿಂದ ಲಾಭ ಹಾಗೂ ಹಣ ಪಡೆದು ಆಮೇಲೆ ನಿಮ್ಮ ಮನೆಯ ಗುಟ್ಟನ್ನು ರಟ್ಟು ಮಾಡುತ್ತಾರೆ. ಈ ಅಕ್ಷರಗಳನ್ನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ಬರ ಹೆಸರು ಮೂಡುವುದು ಕಾಕತಾಳೀಯವಲ್ಲ. ಇಲ್ಲಿ ನೀವೊಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ಈ ಅಕ್ಷರಗಳಿರುವವರನ್ನು ತಕ್ಷಣವೇ ಶತ್ರುಗಳಂತೆ ನೋಡಿ ಜಗಳವಾಡಬೇಕಿಲ್ಲ. ಅದು ಸರಿಯಾದ ಪದ್ಧತಿಯೂ ಅಲ್ಲ. ಆದರೆ ನಿಮ್ಮ ವೈಯಕ್ತಿಕ ರಹಸ್ಯಗಳು, ಆರ್ಥಿಕ ವ್ಯವಹಾರಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಇವರ ಬಳಿ ಹಂಚಿಕೊಳ್ಳಬೇಡಿ. ಅವರು ಪದೇ ಪದೇ ಪ್ರಶ್ನಿಸಿದರೂ ವಿಷಯವನ್ನು ಜಾಣ್ಮೆಯಿಂದ ದಾಟಿಸಿ. ಯಾರೊಂದಿಗೆ ಎಷ್ಟಿರಬೇಕೋ ಅಷ್ಟೇ ಇರಿ. ಯಾರು ನಿಜವಾದ ಶ್ರೇಯೋಭಿಲಾಷಿ ಮತ್ತು ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ಭಗವಂತನೇ ಶೀಘ್ರದಲ್ಲಿ ಸಾಕ್ಷಿ ಸಮೇತ ತೋರಿಸಿಕೊಡುತ್ತಾರೆ. ಅಲ್ಲಿಯವರೆಗೂ ನೀವು ಮೌನವಾಗಿ ಜಾಗರೂಕರಾಗಿ ಇರುವುದೇ ನಿಮಗೆ ಶ್ರೀರಾಮ ರಕ್ಷೆ. ಈ ವಿಡಿಯೋ ನೋಡುತ್ತಿರುವ ಅನೇಕ ಕರ್ಕಾಟಕ ರಾಶಿಯವರ ಮನಸ್ಸಿನಲ್ಲಿ ಈಗಾಗಲೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಹೆಸರು ಮೂಡಿದ್ದು ಇಷ್ಟು ದಿನ ಇವರನ್ನು ಕುರುಡಾಗಿ ನಂಬಿದನಲ್ಲ ಎಂದು ಅನಿಸುತ್ತಿರುವುದು ನಿಜ. ನಿಮ್ಮ ಅಂತರಾತ್ಮ ನೀಡುತ್ತಿರುವ ಈ ಸಂದೇಶವನ್ನು ನಿರ್ಲಕ್ಷಿಸಬೇಡಿ. ದೇವರು ನೇರವಾಗಿ ಬಾರದೆ ಇಂತಹ ವಿಡಿಯೋಗಳು ಮತ್ತು ಮಾತುಗಳ ಮೂಲಕವೇ ನಿಮ್ಮನ್ನು ಮುಂಚಿತವಾಗಿ ಎಚ್ಚರಿಸುತ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಜಾಗರೂಕರಾಗುವವರು ಮುಂಬರುವ ಅಪಾಯ ಮತ್ತು ವಂಚನೆಗಳಿಂದ ಪಾರಾಗುತ್ತಾರೆ. ಆದ್ದರಿಂದ ನಿಮ್ಮ ಅಂತರಾತ್ಮದ ಮಾತು ಕೇಳಿ. ಕರ್ಕಾಟಕ ರಾಶಿಯವರು ಈ ತಾತ್ಕಾಲಿಕ ಪರಿಸ್ಥಿತಿಗೆ ಧೃತಿಗೆಡಬೇಕಾಗಿಲ್ಲ. ಗ್ರಹಗತಿಗಳು ಮತ್ತು ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಕಷ್ಟಗಳ ನಂತರ ಸುಖ ಬರುವುದು ಅಷ್ಟೇ ಸತ್ಯ. ಕರ್ಕಾಟಕ ರಾಶಿಯವರ ಮೇಲಿರುವ ದೈವ ಕಟಾಕ್ಷ ಮತ್ತು ನೀವು ಮಾಡಿದ ಪುಣ್ಯ ನಿಮ್ಮನ್ನು ಕಾಪಾಡುತ್ತದೆ. ಮುಂಬರುವ ತಿಂಗಳುಗಳಲ್ಲಿ ಗ್ರಹಗತಿಗಳು ಅನುಕೂಲಕರವಾಗಿ ಬದಲಾಗಲಿದ್ದು ದೀರ್ಘಕಾಲದಿಂದ ನಿಂತಿದ್ದ ಕೆಲಸಗಳು ವೇಗ ಪಡೆದುಕೊಂಡು ದೊಡ್ಡ ಶುಭವಾರ್ತೆಯೊಂದು ಸಿಗಲಿದೆ. ಕಳೆದುಕೊಂಡ ಹಣ, ಕೀರ್ತಿ ಮರಳಿ ದೊರೆತು ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರ ಮುಂದೆ ಪ್ರದರ್ಶಿಸುವುದನ್ನು ನಿಲ್ಲಿಸಿ ನಿಶ್ಶಬ್ದವಾಗಿ ಯಶಸ್ಸು ಸಾಧಿಸಿ. ಪ್ರತಿದಿನ ದೀಪ ಹಚ್ಚಿ ಉಪ್ಪು ನೀರಿನಿಂದ ಮನೆ ಸ್ವಚ್ಛಗೊಳಿಸಿ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ನಿಮ್ಮ ಗುರಿಯನ್ನು ಖಂಡಿತ ತಲುಪುತ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.